ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋ. ಈ ಒಂದು ವಿಡಿಯೋ ಒಳಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ ಇವಾಗ ನೋಡ್ರಿ, ಒಂದು ಸೆಕೆಂಡ್ ರೌಂಡಿನ ಫೈನಲ್ ರಿಸಲ್ಟ್ ಬಂದೈತಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಚಾಯ್ಸ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಅಡ್ಮಿಷನನ್ನು ತೊಗೊಂಡಾರ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸೀಟ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಕ್ಯಾನ್ಸಲ್ ಮಾಡ್ಕೊಂಡಾರ. ಮತ್ತು ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ಚಾಯ್ಸ್ 4 ಕೊಟ್ಟು KA ಕೌನ್ಸಿಲಿಂಗಿಂದನೇ ಔಟ್ ಆಗ್ಯಾರ. ಸೊ ಅವರು ಥರ್ಡ್ ರೌಂಡಿಗೆ ಎಲಿಜಿಬಲ್ ಆಗ್ಬೋದಾ? ಸೊ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಇವಾಗ ನಾನು ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿನಿ, ನಾನು ಅಗೇನ್ ಮತ್ತೆ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದಾ? ಇಲ್ಲ ನಾನು ಇವಾಗ ಕ್ಯಾನ್ಸಲ್ ಮಾಡ್ಕೊಂಡಿನಿ, ನನಗೆ ಮತ್ತೆ ನಾನು ಕೌನ್ಸಿಲಿಂಗಿಗೆ ಬರ್ಬೋದಾ? ಥರ್ಡ್ ರೌಂಡಲ್ಲಿ ನಮಗೆಲ್ಲ ಎಡಿಟಿಂಗ್ ಕೊಡ್ತಾರ, ನಾವು ಪಾರ್ಟಿಸಿಪೇಟ್ ಮಾಡ್ಬೋದಾ? ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜೇ ಅಲೌಟ್ ಆಗಿಲ್ಲ. ಸೊ ನಾವು ಪಾರ್ಟಿಸಿಪೇಟ್ ಮಾಡ್ಬೋದಾ? ಯಾವ ಚಾಯ್ಸ್ ಕೊಡಬೇಕು ಏನು ಅಂತ ಅನ್ನೋದ್ರ ಬಗ್ಗೆ ತುಂಬ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇತ್ತು. ಆ್ಯಂಡ್ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಸಹ ಮಾಡಿದ್ರಿ. ಸೊ ಅದ್ರ ಪರವಾಗಿ ಅದ್ರ ವಿಶೇಷವಾಗಿ ಒಂದು ವಿಡಿಯೋ ಮಾಡಾಕತ್ತೀನಿ. ಸೊ ಏನಂದರೆ ಯಾರ್ಯಾರು ಎಲಿಜಿಬಲ್ ಆಗಿರ್ತೀರ, ಸೊ ಇವ್ ನೋಡ್ರಿ, KA ಅವ್ರು ಹೇಳಿರೋ ಪ್ರಕಾರ ನೀವೇನಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಕಾಲೇಜಿಗೆ ಪೇಮೆಂಟ್ ಮಾಡಿ ಅಡ್ಮಿಷನನ್ನು ಮಾಡ್ಕೊಂಡಿದ್ರಿ ಫಾರ್ ಅಪ್ಗ್ರೇಡೇಷನ್ಗೋಸ್ಕರ. ಸೊ ಇವಾಗ ಕಾಲೇಜಲ್ಲಿ ಅವ್ರು ಹೇಳ್ತಿದ್ದಾರೆ, ನಿಮಗೆ ಕೊಡಲ್ಲ, ನಿಮ್ಮ ಅಮೌಂಟ್ ಕೊಡಲ್ಲ, ನಿಮ್ಮದು ಡಾಕ್ಯುಮೆಂಟ್ ಕೊಡಲ್ಲ, ಹಂಗೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಇವಾಗ ಏನು ಮಾಡ್ಬೇಕು ಸರ್ ಅಂತ ಕೇಳ್ತಿದ್ರಿ. ಕ್ಲಿಯರ್ಲಿ ಒಂದು ಹೇಳ್ತೀನಿ, ನಿಮಗೆ ಇವಾಗ ಒಂದು ಕಾಲೇಜ್ ಅಲಾಟ್ ಆಗಿದೆ. ಸೊ ಅದಕ್ಕೆ ಅವ್ರು ಆ ಥರ ಹೇಳ್ತಿದ್ದಾರೆ, ಯಾಕಂದರೆ ಅವರು ಒಂದು ಸೀಟ್ನ ಅವರು ಕಳ್ಕೊಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ನಿಮ್ಗೆ ಆ ಥರ ಹೇಳಿದ್ದಾರೆ. ಬಿಟ್ಟರೆ ಸೊ ಇವಾಗ ನಿಮಗೆ ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಯಾವುದಾದ್ರೂ ಒಂದು ಬೇರೆ ಕಾಲೇಜ್ ಅಲಾಟ್ ಆದರೆ, ಇವಾಗ ಒಂದು ಅಡ್ಮಿಷನ್ ಮಾಡಿರ್ತೀರಲ್ಲ, ಅಲ್ಲಿರೋ ಒಂದು ಅಡ್ಮಿಷನ್ನು ಕ್ಯಾನ್ಸಲ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಡೋಂಟ್ ವರಿ, ಅದು ಕ್ಯಾನ್ಸಲ್ ಆದಮೇಲೆ ಸೊ ನೀವು ಅಲ್ಲಿ ಹೋಗಿ, ಸರ್ ನಮ್ಮ ಡಾಕ್ಯುಮೆಂಟ್ ಇದೆಲ್ಲ ಕೊಟ್ಟಿದ್ವಿ, ಫೀಸ್ ಪೇ ಮಾಡಿದ್ವಿ, ಸೊ ಅದನ್ನ ರಿಟರ್ನ್ ಮಾಡಿ ಅಂದರೆ ಅವ್ರು ನಿಮಗೆ ಕೊಡ್ತಾರೆ. ನೀವು ಆನ್ಲೈನ್ ಥ್ರೂ ಮಾಡಿರೋ ಪೇಮೆಂಟ್ ನಿಮಗೆ ಬರಲ್ಲ. ಜಸ್ಟು ನೀವು ಕಾಲೇಜ್ಗೇನು ಡೆವಲಪ್ಮೆಂಟ್ ಫೀಸು ಅಥವಾ ಸ್ಟೇಷನರಿ ಫೀಸ್ ಅಂತ ಪೇ ಮಾಡಿರ್ತೀರಿ ನೋಡಿ, ಮ್ಯಾನೇಜ್ಮೆಂಟ್, ಆ ಥರ ಅಮೌಂಟು ನಿಮಗೆ ರಿಟರ್ನ್ ಕೊಡ್ತಾರೆ. ನೀವೇನು ಕ್ಯಾಶಾಗಿ ಕೊಟ್ಟಿದ್ರಿ ಅದು ನಿಮ್ಗೆ ರಿಟರ್ನ್ ಕ್ಯಾಶಾಗೆ ಸಿಗುತ್ತೆ. ನೀವು KAಗೆ ಒಂದು ಸ್ವಲ್ಪ ಪೇ ಮಾಡಿರ್ತಾರೆ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ 10 ರೂಪಾಯಿ ಆದರೂ ಆಗಿರ್ಬೋದು, ಅಥವಾ 1,20,000 30,000 ಆಗಿರ್ಬೋದು. ಅದೆಲ್ಲ ಆನ್ಲೈನ್ ಥ್ರೂ RTGS ಬ್ಯಾಂಕ್ ಥ್ರೂ ಮಾಡಿದ್ರಿ ಅಂದರೆ ಅದು ನಿಮಗೆ ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಆ ಕಾಲೇಜಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಅಪ್ಗ್ರೇಡೇಷನ್ ಮಾಡೋ ವಿದ್ಯಾರ್ಥಿಗಳು ಬೇರೆ ಸಿಕ್ಕರೆ ಹೋಗ್ಬೋದು. ಬೇರೆ ಯಾವುದೂ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ತೊಗೊಂಡಿರೋ ವಿದ್ಯಾರ್ಥಿಗಳು ಅದೇ ಕಾಲೇಜಿಗೆ ಹೋಗಿ ಜಾಯಿನ್ ಆಗಬೇಕು. ಆ್ಯಂಡ್ ತಮ್ಮ ಕಾಲೇಜನ್ನು ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ಸೊ ನೀವು ಜಾಯಿನ್ ಆಗಬೇಕು. ಆ್ಯಂಡ್ ನಿಮ್ಗೇನಾದರೂ ಕ್ಯಾನ್ಸಲ್ ಮಾಡ್ಕೋಬೇಕು, ಆ ಸೀಟು ಇಷ್ಟನೇ ಇರಲಿಲ್ಲ, ಸೊ ಅಂದರೂ ಅಡ್ಮಿಷನ್ ಮಾಡ್ಕೊಂಡು ಅಪ್ಗ್ರೇಡೇಷನಲ್ಲಿ, ಸೊ ಅವಾಗ ಚೆನ್ನಾಗಿರೋ ಕಾಲೇಜಸ್ ಸಿಗಲಿಲ್ಲ ನನಗೆ, ನಾನು ಏನು ಮಾಡಲಿ, ಕ್ಯಾನ್ಸಲ್ ಮಾಡ್ಕೊಳ್ಳೇಬೇಕು ಅಂತ ಇದ್ದರೆ ಅವಾಗ ಮುಂದೆ ಮತ್ತೆ KAಗೆ ಹೋಗಿ ಏನೋ ಪ್ರೊಸೀಜರ್ ಇರುತ್ತೆ, ಅದನ್ನ ನೀವು ಮಾಡಬೇಕು. ಅದು ಮತ್ತೆ ಮುಂದೆ ನೋಡೋಣ, ಇವಾಗ ಬೇಡ. ಸೊ ಇದೊಂದಾಯಿತು. ಇನ್ನು ಇವಾಗ ಸರ್ ನಾನು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ, ಲೈಕ್ KA ಅವ್ರು ಹೇಳಿದ್ರಲ್ವಾ 5,000 ಪೆನಾಲ್ಟಿ ಕಟ್ಟಿ ಅಂತ. ಸೊ ಪೆನಾಲ್ಟಿ ಪೇ ಮಾಡಿದೆ ಆ್ಯಂಡ್ KAಗೂ ವಿಸಿಟ್ ಮಾಡಿದೆ, ಅಲ್ಲಿನೂ ಅವ್ರು ಹೇಳಿದ್ದಿದೆ. ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು KAಗೆ ವಿಸಿಟ್ ಮಾಡಿ ಅಮೌಂಟ್ನ ಪೇ ಮಾಡಿದ್ರು. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಆನ್ಲೈನಲ್ಲೇ ಅವಕಾಶ ಮಾಡಿಕೊಟ್ರು. ಸೊ ವಿದ್ಯಾರ್ಥಿಗಳು ಆನ್ಲೈನಲ್ಲೇ ಪೇ ಮಾಡಿ ಸೀಟ್ನ ಕ್ಯಾನ್ಸಲ್ ಸಹ ಮಾಡಿಕೊಂಡ್ರು. ಓಕೆ, ಸೊ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ನಾವು ಥರ್ಡ್ ರೌಂಡಿಗೆ ಎಲಿಜಿಬಲ್ ಇರ್ತೀವಾ? ಎಸ್, ನೀವು ಎಲಿಜಿಬಲ್ ಇರ್ತೀರಾ. ಇವಾಗ ಸಿಕ್ಕಂಥ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ರೌಂಡಲ್ಲಿ ತುಂಬ ವಿದ್ಯಾರ್ಥಿಗಳು ಇದೇ ರೀತಿ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಚಾನ್ಸ್ ಗೆಟಿಂಗ್ ಒಂದು ಕಾಲೇಜ್ ಸಿಗೋ ಚಾನ್ಸ್ ಇದೆ. ತುಂಬ ಸೀಟು ಉಳಿದಿರುತ್ತೆ, ಯಾಕಂದರೆ ಒಂದು 20% 30% ವಿದ್ಯಾರ್ಥಿಗಳು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊ ಆ ರೀತಿ ಮಾಡೋದ್ರಿಂದ ನಿಮಗೆ ಸೀಟು ಉಳಿದಿರುತ್ತೆ. ಸೊ ನೀವು ಮತ್ತೆ ಅವಾಗ ಇದು ಮಾಡ್ಕೋಬೋದು, ಸಿಗ್ಬೋದು, ಬೆಸ್ಟ್ ಕಾಲೇಜ್ ಸಿಗ್ಬೋದು. ಕರೆಕ್ಟಾಗಿ ಅಕಾರ್ಡಿಂಗ್ ಟು ದಟ್ ನೀವು ಕರೆಕ್ಟಾಗಿ ಎಡಿಟಿಂಗ್ ಮಾಡ್ಕೋಬೇಕು. ಎಡಿಟಿಂಗ್ ಪರ್ಪಸ್ ಮೇನ್ ಇದೆ. ಸೊ ನಿಮ್ಮ ರ್ಯಾಂಕಿಗೆ ತಕ್ಕಂಗೆ ಕಾಲೇಜ್ನ ನೀವು ಎಡಿಟ್ ಮಾಡ್ಕೊಂಡು ಹಾಕೊಂಡ್ರಿ ಅಂದರೆ, ಇಷ್ಟೇ ಇರೋ ಕಾಲೇಜ್ ಜಾಸ್ತಿ ಪ್ರಿಯಾರಿಟಿ ಕೊಟ್ರಿ ಅಂದರೆ ಸೊ ನಿಮಗೆ ಸಿಗುವಂಥ ಸಾಧ್ಯತೆ ಇರ್ತೈತಿ. ಸೊ ಇನ್ನು ಇದೆಲ್ಲ ಆದಮೇಲೆ ಸೊ ನಾವು ಇವಾಗ ಇಷ್ಟೆಲ್ಲ ಮಾಡ್ತೀನಿ ಸರ್, ಓಕೆ, ನನಗೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ, ಡಿಲೀಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಆಪ್ಷನ್ ಕೊಡ್ತಾರಾ? ನೋಡಿ, ತುಂಬ ವಿದ್ಯಾರ್ಥಿಗಳು ಒಂದು ಇದರಿಂದ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರೋದ್ರಿಂದ ತುಂಬ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ಮೇಲೆ ಅಲ್ಲಿ ಕೆಲವೊಂದು ಕಾಲೇಜಲ್ಲಿ ಸೀಟೆಲ್ಲ ಮಿಕ್ಕಿರುತ್ತೆ, ಉಳಿದಿರುತ್ತೆ. ಆ ಒಂದು ಸೀಟ್ ಬೇಡ ವಿದ್ಯಾರ್ಥಿಗಳಿಗೆ ಅಂದಾಗ KA ಅವರು ಮತ್ತೆ ಪೋರ್ಟಲ್ನ ಓಪನ್ ಮಾಡ್ತಾರೆ ಆ್ಯಡ್ ಮಾಡ್ಕೊಳ್ಳಿಕ್ಕೆ, ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಈ ಕಾಲೇಜಲ್ಲಿ ಇಷ್ಟಿಷ್ಟು ಸೀಟ್ ಉಳಿದಿದೆ, ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು ಲಿಂಕ್ ಮತ್ತೆ ಓಪನ್ ಮಾಡ್ತಾರೆ. ಸೊ ಅವಾಗ ನೀವು ಮತ್ತೆ ಓಪನ್ ಮಾಡಿ ಒಂದು ಆ್ಯಡ್ ಆಗಿರ್ಬೋದು, ಅಥವಾ ನಿಮಗೆ ಅನ್ವಾಂಟೆಡ್ ಕಾಲೇಜ್ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಸರ್, ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಒಂದು 15ನೇ ಕಾಲೇಜ್ ಅಲಾಟ್ ಆಗಿದೆ, ನಂಗೆ ಇಷ್ಟ ಇಲ್ಲ ಅದು, ಅದ್ರ ಕೆಳಗೆ 17ನೇ ಕಾಲೇಜು ಅಥವಾ 18ನೇ ಕಾಲೇಜ್ ನಂಗೆ ಇಷ್ಟ ಇತ್ತು. ಇವಾಗ ಒಂದು ಅಡ್ಮಿಷನ್ ಮಾಡಿಬಿಟ್ಟಿದ್ದೀನಿ ನಾನು, ನೆಕ್ಸ್ಟ್ ರೌಂಡಿಗೆ ಹೋದರೆ ನನಗೆ ಕಾಲೇಜ್ ಕೆಳಗಿರೋ ಕಾಲೇಜೆಲ್ಲ ಡಿಲೀಟ್ ಆಗಿರುತ್ತೆ ಅಂತ ಕೇಳ್ತಿದ್ದೀರಾ. ಸೊ ಅದು ಡಿಲೀಟ್ ಆಗಿರುತ್ತೆ ಏನು ಅಂತ ಪಕ್ಕ ಗೊತ್ತಿಲ್ಲ, ಬಟ್ ಡಿಲೀಟ್ ಆಗಿದ್ದರೆ, ಇನ್ ಕೇಸ್ ಡಿಲೀಟ್ ಆಗಿದ್ದರೆ ನೀವು ಮತ್ತೆ ಅದನ್ನ ಆ್ಯಡ್ ಮಾಡ್ಕೋಬೋದು. ದೇರ್ ಇಸ್ ಅ ಚಾನ್ಸ್ ನೀವು ಆ್ಯಡ್ ಮಾಡ್ಕೋಬೋದು, ಡೋಂಟ್ ವರಿ. ಸೊ
ಐ ಹೋಪ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ನೀವು ಎಲಿಜಿಬಲ್ ಇರ್ತೀರಾ. ಸೊ ಇವಾಗ ಚಾಯ್ಸ್ 4 ಕೊಟ್ಟು ಔಟ್ ಆಗಿದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು, ಸೊ ನೀವು ಮತ್ತೆ ಬರ್ಬೋದು, ಕ್ಯಾನ್ಸಲ್ ಮಾಡ್ಕೋಬೋದು ಸೀಟ್ನ. ಲೈಕ್ ಇವಾಗ ಅಲಾಟ್ ಆಗಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಪೋರ್ಟಲಿಗೆ ಬಂದು ನೀವು ಅಗೇನ್ ಲಾಗಿನ್ ಆಗಿ ನಿಮ್ಮ ಒಂದು ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ಬೋದು. ಸೊ ಕ್ಯಾನ್ಸಲ್ ಮಾಡ್ಕೊಂಡಂಥ ವಿದ್ಯಾರ್ಥಿಗಳು 5,000 ಪೆನಾಲ್ಟಿ ಕಟ್ಟಿ ಮತ್ತೆ ಥರ್ಡ್ ರೌಂಡ್ ಸ್ಟಾರ್ಟ್ ಆದಾಗ ಅವಾಗ 750 ಪೇ ಮಾಡಿ ಎಂಟರ್ ಆಗಬೇಕಾಗತ್ತೆ. ಇದು ನೆನ್ಪಿಟ್ಕೊಳ್ಳಿ. ಮತ್ತೆ ಅವಾಗ ಬಂದಾಗ ನಾನು ಅವಾಗ ಕ್ಲಿಯರಾಗಿ ಮತ್ತೆ ವಿಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ತೀನಿ. ಸೊ ಇದಾಗಿತ್ತು ಒಂದು ಎಲಿಜಿಬಿಲಿಟಿ ಫಾರ್ ಥರ್ಡ್ ರೌಂಡಿಗೆ. ಸೊ ನಿಮ್ಗೇನಾದರೂ ಮತ್ತೇನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ ಹಾಕ್ರಿ. ನಾನು ಅದರ ಬಗ್ಗೆ ನಿಮ್ಮ ಮುಂದೆ ಎಲ್ಲ ಕ್ಲಿಯರಾಗಿ ಮತ್ತೆ ಒಂದು ವಿಡಿಯೋ ಮುಖಾಂತರ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಸೊ ತುಂಬ ವಿದ್ಯಾರ್ಥಿಗಳಿಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಕಮೆಂಟ್ ತುಂಬ ಜನ ಮಾಡಿದರೆ ಎಲ್ರಿಗೂ ರಿಪ್ಲೈ ಕೊಡೋಕೆ ಆಗಲಿಲ್ಲ. ಅದಕ್ಕೆ ವಿಡಿಯೋ ಮುಖಾಂತರ ಮಾಡಿ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಅಷ್ಟೊಂದೆಲ್ಲ ಇದಿಲ್ಲ, ಬಟ್ ನನ್ನ ಹತ್ರ ನಾನು ಎಕ್ಸ್ಟ್ರಾ ಆಗ್ತಿದೆ ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಸೊ ಓಕೆ, ಐ ಹೋಪ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಂಗೆ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ. ಸೊ ಐ ಹೋಪ್ ಇದು ಇಂಪಾರ್ಟೆಂಟ್ ಐತಿ ಅನ್ಸುತ್ತೆ ನಿಮಗೆಲ್ಲ, ಅದಕ್ಕೆ ಒಂದು ವಿಡಿಯೋ ಮುಖಾಂತರ ಮಾಡಿ ತಿಳಿಸಿದೆ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗ್ತೀನಂತ. ಟಾಟಾ, ಬಾಯ್.